ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಚುನಾವಣೆಗೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಹಾಗೋಗಿ ಹೀಗೆ ನೋಡೋದ್ರೊಳಗೆ ಚುನಾವಣೆ ದಿನ ಬಂದೇ ಬಿಡುತ್ತೆ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಅಖಾಡವೇ ರಂಗುಗೊಳ್ತಾ ಇದೆ. ಅದರಲ್ಲೂ ಕೂಡ ಬಿಸಿಲಿನ ಕಾವಿನ ಜೊತೆಗೆ ಚುನಾವಣೆಯ ಕಾವು ಕೂಡ ಹೆಚ್ಚಾಗ್ತಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಈ ಬಾರಿ ಬಹಿರಂಗವಾಗಿ ಏನನ್ನೂ ಕೂಡ ಮಾತನಾಡದೆ ರಮೇಶ್ ಜಾರಕಿಹೊಳಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ರೀತಿಯಲ್ಲಿ ಕೆಡ್ಡ ತೋಡಬೇಕು ಅನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಮತ್ತು ಸವದಿ ವಿರುದ್ಧ ಬಹಿರಂಗವಾಗಿ ಮಾತನಾಡಿದಂಥ ರಮೇಶ್ಗೆ ಕೊನೆಯ ಹಂತದಲ್ಲಿ ಇವೆಲ್ಲದೂ ಕೂಡ ಉಲ್ಟಾಗಿತ್ತು. ಹೀಗಾಗಿ ಈ ಬಾರಿ ಆ ತಪ್ಪನ್ನು ಮಾಡಬಾರದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲಿನ ದ್ವೇಷವನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಇಂಥದ್ದೊಂದು ತಂತ್ರವನ್ನು ರೂಪಿಸಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಹಾಗಾದರೆ ಲಕ್ಷ್ಮೀ ಪುತ್ರನನ್ನು ಮಣಿಸೋಕೆ ರಮೇಶ್ ಜಾರಕಿಹೊಳಿ ಮಾಡಿರುವಂತಹ ಆ ತಂತ್ರಗಾರಿಕೆ ಏನು, ಅದಕ್ಕೆ ಕಾರಣ ಏನು, ಜೊತೆಗೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಳಗಾವಿಯ ರಾಜಕಾರಣ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆದಂಥ ರಾಜಕಾರಣ. ಇಲ್ಲಿಯ ರಾಜಕಾರಣವನ್ನು ನೀವು ಯಾರೂ ಕೂಡ ಈ ದಕ್ಷಿಣ ಕರ್ನಾಟಕದ ರಾಜಕಾರಣಕ್ಕೂ ಮತ್ತು ಈ ಭಾಗದ ರಾಜಕಾರಣಕ್ಕೂ ಸಾಮ್ಯತೆಯನ್ನು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಮುಂಬೈ ಬೆಲ್ಟ್ ಆಗಿರೋದ್ರಿಂದ ಬೆಳಗಾವಿಯಲ್ಲಿ ರಾಜಕಾರಣ ಬೇರೆ ರೀತಿಯಲ್ಲೇ ಇರುತ್ತೆ. ಜೊತೆಗೆ ಪ್ರತಿಷ್ಠೆಯ ಕದನವಾಗಿ ಈ ಬೆಳಗಾವಿ ಭಾಗದ ರಾಜಕಾರಣ ಬದಲಾಗಿ ಬಿಡುತ್ತೆ. ಅದರಲ್ಲೂ ಕೂಡ ಫ್ಯಾಮಿಲಿ ಪೊಲಿಟಿಕ್ಸ್ ಮತ್ತು ಫ್ಯಾಮಿಲಿ ವಾರ್ ಇದು ಈ ಭಾಗದಲ್ಲಿ ಹೆಚ್ಚಾಗಿರುತ್ತೆ. ಈ ಭಾಗದಲ್ಲಿ ಇರುವಂತಹ ಜನಪ್ರತಿನಿಧಿಗಳು ಹೆಚ್ಚು ಕಡಿಮೆ ಒಂದು ಫ್ಯಾಮಿಲಿಯ ಅಡಿಯಲ್ಲೇ ಬರುವಂಥವ್ರು. ಈಗ ಯಾರನ್ನೇ ತಗೊಳ್ಳಿ, ಸಾವ್ಕರ್ ಫ್ಯಾಮಿಲಿ ತಗೊಳ್ಳಿ, ಜಾರಕಿಹೊಳಿ ಫ್ಯಾಮಿಲಿ ತಗೊಳ್ಳಿ, ಅಥವಾ ಕತ್ತಿ ಫ್ಯಾಮಿಲಿ ತಗೊಳ್ಳಿ, ಕೋಟೆಯವರ ಫ್ಯಾಮಿಲಿಯನ್ನು ತಗೊಳ್ಳಿ, ಅಥವಾ ಹೆಬ್ಬಾಳ್ಕರ್ ಫ್ಯಾಮಿಲಿಯನ್ನು ತಗೊಳ್ಳಿ, ಅಥವಾ ಇನ್ಯಾವುದೇ ಅಲ್ಲಿರುವಂತಹ ಸ್ಥಳೀಯ ಫ್ಯಾಮಿಲಿಯನ್ನು ತಗೊಳ್ಳಿ, ಎಲ್ಲ ಫ್ಯಾಮಿಲಿಯದು ಕೂಡ ಇದೇ ರೀತಿಯಾದಂಥ ವಾರು ಮತ್ತು ಪ್ರತಿಷ್ಠೆಯ ವಾರ ಆಗಿರುತ್ತೆ. ಅದೇ ರೀತಿ ಈ ಬಾರಿ ಈ ಬೆಳಗಾವಿ ಲೋಕಸಭಾ ಕಣ ಮತ್ತಷ್ಟು ರಂಗೇರೋದಕ್ಕೆ ಕಾರಣ ಆಗಿರೋದು ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿಯ ವಾರ್. ಹೌದು, ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಅದ್ಯಾವಾಗ ಹೆಬ್ಬಾಳ್ಕರ್ ಜಾರಕಿಹೊಳಿಯವರ ಜೊತೆಗೆ ಸಂಬಂಧವನ್ನು ಕೆಡಿಸ್ಕೊಂಡ್ರೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ನಡುವೆ ಈಗ ವಾಕ್ಸಮರ ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಶೆಟ್ಟರ್ ಹೊರಗಿನವರು, ಮೃಣಾಲ್ ಇಲ್ಲಿಯವರೇ, ಸ್ಥಳೀಯರು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಿದ್ದಾವೆ. ಹೀಗಾಗಿ ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡು ಓಡಾಟ ನಡೆಸಿದಂಥ ಸಾವ್ಕಾರ್ ರಮೇಶ್ ಜಾರಕಿಹೊಳಿಗೆ ಈ ಬಾರಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಜೊತೆಗೆ ಅವರು ಮೌನವಾಗಿದ್ದಾರೆ ಕೂಡ, ಎಲ್ಲೂ ಕೂಡ ಪ್ರಚಾರದಲ್ಲೂ ಕೂಡ ಭಾಗವಹಿಸ್ತಿಲ್ಲ, ಬಿಜೆಪಿಯ ಸಭೆಯಲ್ಲೂ ಕೂಡ ಹೋಗ್ತಾ ಇಲ್ಲ, ಒಂದು ರೀತಿಯಲ್ಲಿ ಮೌನವಾಗಿದ್ದಾರೆ. ಹಾಗಂತೇಳಿ ಸುಮ್ಮನೆ ಕೂತಿದ್ದಾರಾ? ಖಂಡಿತ ಇಲ್ಲ. ಬದಲಿಗೆ ಮೌನವಾಗಿದ್ದುಕೊಂಡೇ ಹೆಬ್ಬಾಳ್ಕರ್ ಪುತ್ರನನ್ನು ಸೋಲಿಸೋದಕ್ಕೆ ಪಣವನ್ನು ತೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪುತ್ರನನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ರಣತಂತ್ರವನ್ನು ಹಿಡಿತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರೋದು ಶೆಟ್ಟರ್ ವರ್ಸಸ್ ಹೆಬ್ಬಾಳ್ಕರ್ ಬದಲಿಗೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಆಗಿ ಮಾರ್ಪಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಈವರೆಗೂ ಚುನಾವಣಾ ಅಖಾಡಕ್ಕೆ ಧುಮುಕದೆ ಸುಮ್ಮನಿದ್ದಂಥ ಸಾವ್ಕಾರ್ ರಮೇಶ್ ಜಾರಕಿಹೊಳಿ ಇದೀಗ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಗೋಡಚಿ ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಂಥ ಶೆಟ್ಟರ್ ಕಚೇರಿಗೆ ಆಗಮಿಸಿ 1 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿ ಹೋಗಿದ್ದಾರೆ. ಆಸಕ್ತಿಕರ ವಿಚಾರ ಏನು ಅಂತ ಹೇಳಿದರೆ, ಈ ಬಾರಿ ಬಹಿರಂಗವಾಗಿ ಏನನ್ನೂ ಕೂಡ ಮಾತನಾಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲನ್ನು ಸೋಲಿಸೋದಕ್ಕೆ ಎಲ್ಲ ಯೋಜನೆಗಳನ್ನು ಹಾಕ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಮತ್ತು ಸವದಿ ವಿರುದ್ಧ ಬಹಿರಂಗವಾಗಿ ಮಾತನಾಡಿದಂತಹ ರಮೇಶ್ ಜಾರಕಿಹೊಳಿ ಕೊನೆಯ ಹಂತದಲ್ಲಿ ಎಲ್ಲವೂ ಕೂಡ ಉಲ್ಟಾಗಿದೆ ಅನ್ನುವಂಥ ಅರಿವನ್ನು ಈ ಬಾರಿ ಇಟ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿಯ ಕೆಲವು ಹೇಳಿಕೆಗಳು ವಿರೋಧಿಗಳನ್ನು ಅಸ್ತ್ರವನ್ನಾಗಿಸಿ ಮಾಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿತ್ತು. ಕಳೆದ ಚುನಾವಣೆಯಲ್ಲಿ ಸುಲಭ ಗೆಲುವು ಪಡೆಯುವಂತಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂಥ ಬಿಜೆಪಿ ನಾಯಕರು ಇದೀಗ ರಮೇಶ್ ಜಾರಕಿಹೊಳಿಗೆ ಎಲ್ಲಿಯೂ ಕೂಡ ವಿರೋಧಿಗಳ ಬಗ್ಗೆ ಬಹಿರಂಗ ಹೇಳಿಕೆ ಕೊಡಬಾರದು, ಮಾಧ್ಯಮಗಳ ಮುಂದೆ ಏನೂ ಕೂಡ ಹೇಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ಜೂನ್ 4ರ ನಂತರ ಮಾತನಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲೇ ಹೋದರೂ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಮಾತುಗಳನ್ನೇ ಅಸ್ತ್ರವಾಗಿಸಿಕೊಳ್ಬೇಕು ಅಂತೇಳಿ ಕಾಯ್ತಾ ಇದ್ದಂಥ ಕಾಂಗ್ರೆಸ್ ನಾಯಕರಿಗೆ ಈ ಬಾರಿ ಒಂದು ಹಂತದಲ್ಲಿ ನಿರಾಸೆ ಆದಂತಾಗಿದೆ. ಹಾಗಂತೇಳಿ ಸುಮ್ಮನೆ ಕುಳಿತುಕೊಳ್ಳದೆ ಹೆಬ್ಬಾಳ್ಕರ್ ಒಂದು ಕಡೆ ಹಿಂದೂ ಅಸ್ತ್ರವನ್ನು, ಮತ್ತೊಂದು ಕಡೆ ಪಂಚಮಸಾಲಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಗನ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವಂಥ ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹೋದರರಿಗೆ ಸವಾಲಾಗಿ ನಿಂತಿದ್ದಾರೆ. ಇತ್ತ ಜಾರಕಿಹೊಳಿ ಸಹೋದರರನ್ನೇ ಗಟ್ಟಿಯಾಗಿಸಿಕೊಂಡು ಶೆಟ್ಟರ್ ಅವರ ಮೂಲಕವೇ ಇಡೀ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಮಾಡ್ತಾ ಇರೋದು ಈ ಬಾರಿ ಗೆಲ್ಲಿಸುವಂತೆ ಮನವಿ
ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗೋಕಾಕ್ ಮತ್ತು ಅರಭಾವಿಯಲ್ಲಿ ಇದೇ 7ರಂದು ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ ಜಾರಕಿಹೊಳಿ ಸಹೋದರರು ಮತ್ತೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಇದೇ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಕೊಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕ್ಕೋಡಿಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಈ ರೀತಿ ಇಂಟರ್ಚೇಂಜ್ ಮಾಡೋದ್ರಿಂದ ಸಹಜವಾಗಿ ಮತಗಳು ಎಲ್ಲೂ ಕೂಡ ಡಿವೈಡ್ ಆಗಲ್ಲ ಅನ್ನೋದು ಬಿಜೆಪಿಯ ತಂತ್ರಗಾರಿಕೆ ಇತ್ತು ನೋಡಿ. ಅದೇ ತಂತ್ರಗಾರಿಕೆಯನ್ನು ಇಲ್ಲಿ ಕಾಂಗ್ರೆಸ್ ಕೂಡ ಅನುಸರಿಸ್ತಾ ಇದೆ. ಅಂದರೆ ಇಂಟರ್ಚೇಂಜ್ ಮಾಡಿ ಕೊಟ್ಬಿಡೋದು. ಈಗ ಅವ್ರವ್ರಿಗೆ ಕಂಡ್ರೆ ಈಗ ಸಹಜವಾಗಿ ಹಾವು ಮುಂಗುಸಿ ರೀತಿ ಇದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಹೆಬ್ಬಾಳ್ಕರ್ ಫ್ಯಾಮಿಲಿ ಹಾವು ಮುಂಗುಸಿ ರೀತಿ ಇದ್ದಾರಲ್ವಾ. ಹೀಗಾಗಿ ಬೇಡ, ರಿಸ್ಕೇ ಬೇಡ. ಈ ಕ್ಷೇತ್ರವನ್ನು ಅವ್ರಿಗೆ ಜವಾಬ್ದಾರಿ, ಆ ಕ್ಷೇತ್ರವನ್ನು ಇವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಗೆಲ್ಲಿಸುವಂಥ ಜವಾಬ್ದಾರಿ 100% ಬರುತ್ತಲ್ವಾ. ಆವಾಗ ಎಲ್ಲೂ ಕೂಡ ಮತಗಳು ವಿಭಜನೆ ಆಗೋದಕ್ಕೆ ಮತ್ತು ಕೆಲಸ ಮಾಡದೆ ಸುಮ್ಮನೆ ಕೂರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಜಾರಕಿಹೊಳಿ ಫ್ಯಾಮಿಲಿಯ ಕಂಪ್ಲೀಟ್ ಜಾತಿ ಲೆಕ್ಕಾಚಾರವನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಜಾತಿಯನ್ನು, ಪಂಚಮಸಾಲಿಗಳನ್ನು ಇಲ್ಲಿ ಅಸ್ತ್ರವನ್ನಾಗಿ ಜಾರಕಿಹೊಳಿ ಮಾಡ್ಕೊಳ್ತಾರೆ ಇಲ್ಲಿ ಚಿಕ್ಕೋಡಿಯಲ್ಲಿ. ಆಗ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ಲೋದಕ್ಕೆ ಸಹಾಯ ಆಗುತ್ತೆ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಗೆಲ್ಲೋದಕ್ಕೆ ಸಹಾಯ ಆಗುತ್ತೆ. ಆಗ ಬೆಳಗಾವಿ ಲೋಕಸಭೆ ಅಖಾಡದಲ್ಲಿ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತವೆ ಅನ್ನೋದು. ಈ ನಡುವೆ ಬೆಳಗಾವಿ ಲೋಕಸಭಾ ಅಖಾಡಕ್ಕೆ MES ಎಂಟ್ರಿ ಕೂಡ ಕೊಟ್ಟಿದೆ. BJP ಕಾಂಗ್ರೆಸ್ಗೆ ಮತಗಳು ವಿಭಜನೆ ಆಗೋದು ಇದರಿಂದ ಸ್ವಲ್ಪ ಗ್ಯಾರಂಟಿ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಯಾಕಂತ ಹೇಳಿದ್ರೆ MES ಬಂತು ಅಂತ ಹೇಳಿದ್ರೆ ಎರಡೂ ಪಕ್ಷಗಳ, ಎರಡೂ ಪಾರ್ಟಿಯ ಮತಗಳನ್ನು ಇವರು ಪಡಿತಾರೆ. ಹೀಗಾಗಿ ಸದ್ಯ ಬೆಳಗಾವಿ ಲೋಕಸಭಾ ಕಣ BJPಯ ಭದ್ರಕೋಟೆ ಆಗಿದ್ದು, ಇದನ್ನು ಛಿದ್ರ ಮಾಡೋದಕ್ಕೆ ಹೆಬ್ಬಾಳ್ಕರ್ ರಣತಂತ್ರವನ್ನು ಹೂಡ್ತಾ ಇದ್ದರೆ, ಹೇಗಾದರೂ ಮಾಡಿ ಈ ಬಾರಿ ಲಕ್ಷ್ಮಿಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅನ್ನುವಂಥದ್ದು ಜಾರಕಿಹೊಳಿ ಸಹೋದರರು ಟೊಂಕ ಕೊಟ್ಟಿಗೆ ನಿಂತಿರುವಂಥದ್ದು ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಚುನಾವಣೆ ಕಾವು ಏರ್ತಾ ಇದೆ. ಮತ್ತೊಂದು ಕಡೆ ಶೆಟ್ಟರ್ ಬಳಗದ ತಂತ್ರಗಾರಿಕೆಯೂ ಕೂಡ ಹೆಚ್ಚಾಗ್ತಿದೆ. ಶೆಟ್ಟರ್ಗೆ ಜಾರಕಿಹೊಳಿ ಫ್ಯಾಮಿಲಿ ನಿಜವಾಗ್ಲೂ ಕೂಡ ಸಪೋರ್ಟ್ ಮಾಡುತ್ತೋ ಅಥವಾ ಮೇಲ್ನೋಟಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಿದೆಯೋ? ಕಾರಣ ಏನಂತ ಹೇಳಿದ್ರೆ, ಮತ್ತೆ ಬೆಳಗಾವಿ ನಮ್ಮ ಕಂಟ್ರೋಲನ್ನು ಬಿಟ್ಟು ಹೋಗುತ್ತೆ. ಹೆಬ್ಬಾಳ್ಕರ್ ಮಗ ಗೆದ್ದರಾದರೂ ಒಂದು ಲೆಕ್ಕದಲ್ಲಿ ನಮ್ಮವರು ಅಂತೇಳಿ, ಅಂದರೆ ಲೋಕಲ್ ಅಂತೇಳಿ. ಬಟ್ ಹೆಬ್ಬಾಳ್ಕರ್ ಬದಲು ಶೆಟ್ಟರ್ಗೆ ನಿಂತರೆ, ಅದೇ ಶೆಟ್ಟರ್ ಗೆದ್ದರೆ ನಮ್ಮಿಂದ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಂಟ್ರೋಲ್ ಸಂಪೂರ್ಣವಾಗಿ ತಪ್ಪಿ ಹೋಗಬಹುದು ಅನ್ನೋಂಥ ಆತಂಕವೂ ಕೂಡ ಇದೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ. ಅದೇನೇ ಇದ್ರೂ ಕೂಡ ದಿನಕ್ಕೆ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸ್ತಾ ರಣಾಂಗಣವಾಗಿ ಬದಲಾಗ್ತಿರೋದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಶೇಷತೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನೀವ್ಯಾರಾದರೂ ಬೆಳಗಾವಿ ಕ್ಷೇತ್ರದ ಮತದಾರರಾಗಿದ್ದರೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.